ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ನೀವು ಯಾವಾಗಲೂ ಸಂತೋಷವಾಗಿರಬೇಕು, ಸರಿನಾ? ಯೇಸು ಸಂಗಡ ಇದ್ದಾರಲ್ಲ. ಮೊದಲು ಯೇಸುವಿನೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ ಎಂದು ಹೇಳಿರಿ. ನನ್ನನ್ನು ಮುನ್ನಡೆಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಎಂದು ಹೇಳಿರಿ. ಇಂದು ನನ್ನೊಂದಿಗೆ ಇರುವುದರಿಂದ ಎಲ್ಲ ಒಳ್ಳೆಯದಾಗಿ ನಡೆಯುತ್ತದೆ. ನಾನು ನಂಬುತ್ತೇನೆಂಬುದಾಗಿ ಸ್ತುತಿಸಿರಿ. ಇಂದು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುತ್ತದೆ, ಸರಿನಾ? ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದುಕೊಳ್ಳುತ್ತೀರಾ? ಯೆಶಾಯ 31ನೇ ಅಧ್ಯಾಯ 5ನೇ ವಾಕ್ಯ. ಹೆಣ್ಣು ಹಕ್ಕಿಗಳು ಹಾರಿಯಾಡುತ್ತಾ ಮರಿಗಳನ್ನು ಕಾಪಾಡುವಂತೆ ಸೇನಾಧೀಶ್ವರನಾದ ಯೆಹೋವನು ಯೆರೂಸಲೇಮನ್ನು ಕಾಪಾಡುವನು. ಯೆರೂಸಲೇಮ್ ದೇವರು ಆರಿಸಿಕೊಂಡಂತ ಸ್ಥಳ. ಆ ಸ್ಥಳವನ್ನು ಕಾಪಾಡುವುದರಲ್ಲಿ ದೇವರು ಗಮನವಾಗಿ ಇರುತ್ತಾರೆ. ಹೇಗೆ ಕಾಪಾಡುವರಂತೆ? ಹೆಣ್ಣು ಹಕ್ಕಿಗಳು ಹಾರಿಯಾಡುತ್ತಾ ಮರಿಗಳನ್ನು ಕಾಪಾಡುವಂತೆ. ಹಾಗಾದ್ರೆ ನೀವು ಆರಿಸಿಕೊಳ್ಳಲ್ಪಟ್ಟವರು. ನೀವು ಆರಿಸಿಕೊಳ್ಳಲ್ಪಟ್ಟವರು ತಾನೇ. ದೇವರು ನಿಮ್ಮನ್ನು ನನ್ನ ಮಕ್ಕಳು, ನನ್ನ ಮಗ, ಮಗಳು ಎಂದು ಕರೆಯುತ್ತಾರಲ್ಲ. ಹಾಗಾದ್ರೆ ನೀವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು. ನಿಮ್ಮ ಮೇಲೆ ದೇವರು ಬಹಳ ಅಕ್ಕರೆಯಿಂದ ಇದ್ದಾರೆ. ನಿಮ್ಮನ್ನು ಕಾಪಾಡುವುದರಲ್ಲಿ ಗಮನ ಕೊಡುತ್ತಾರೆ. ಹೆಣ್ಣು ಹಕ್ಕಿಗಳು ಹಾರಿಯಾಡುತ್ತಾ ಮರಿಗಳನ್ನು ಕಾಪಾಡುವಂತೆ ನಿಮ್ಮನ್ನು ಕಾಪಾಡುವರು ಎಂಬುದಾಗಿ. ಸಾಧು ಸುಂದರ್ ಸಿಂಗ್ ಎಂಬಂತ ಒಬ್ಬ ದೇವ ಮನುಷ್ಯರು ಇಂಡಿಯಾದಲ್ಲೇ ಇದ್ದರು. ಅವರು ಒಬ್ಬ ಸಿಖ್ ಧರ್ಮಕ್ಕೆ ಸೇರಿದ ಯವನಸ್ಥರಾಗಿದ್ದು ಯೇಸು ಅವರಿಗೆ ದರ್ಶನವಾಗಿ ರಕ್ಷಣೆ ಹೊಂದಿ ಇಂಡಿಯಾದಲ್ಲಿ ಲೋಕದಾದ್ಯಂತ ಸೇವೆ ಮಾಡಿದ್ದಾರೆ. ಇಂಡಿಯಾದ ಅಪೊಸ್ತಲರು ಎಂಬುದಾಗಿ ಕರೆಯಲ್ಪಟ್ಟರು. ಹೆಚ್ಚಾಗಿ ಅವರು ಒಂಟಿಯಾಗಿ ಬೆಟ್ಟಗಳ ಮೇಲೆ ಹೋಗಿ ಧ್ಯಾನಿಸುವುದು, ಸತ್ಯವೇದವನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸುವಂಥದ್ದು ಅಭ್ಯಾಸ. ಒಮ್ಮೆ ಅವರು ಹೀಗೆ ಬೆಟ್ಟದಲ್ಲಿ ಒಂದು ಬಂಡೆಯ ಮೇಲೆ ಕುಳಿತು ಧ್ಯಾನಿಸುತ್ತಾ ಇರುವಾಗ ಮರ ಒಂದರೊಟ್ಟಿಗೆ ಒಂದು ಉಜ್ಜಿ ಕಾಡ್ಗಿಚ್ಚು ಹತ್ತಿಕೊಳ್ಳುವುದಲ್ಲವಾ? ಬಿದಿರು ಮರಗಳು ಉಜ್ಜಿದರೆ ಬೆಂಕಿ ಹತ್ತಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಅಂದರೆ ಕಾಡ್ಗಿಚ್ಚು, ವೈಲ್ಡ್ ಫೈರ್. ಆ ರೀತಿ ಕಾಡಿನಲ್ಲಿ ಕಾಡ್ಗಿಚ್ಚು ಹತ್ತಿಕೊಂಡಿತ್ತು. ಅವರು ನೋಡುತ್ತಾ ಇದ್ದಾರೆ, ಬೆಂಕಿ ಎಲ್ಲೆಡೆಯೂ ಹರಡುತ್ತಾ ಇದೆ. ಅಲ್ಲಿ ಒಂದು ಮರದ ಮೇಲೆ ಒಂದು ಪಕ್ಷಿಯ ಗೂಡು, ಅದರೊಳಗೆ ಚಿಕ್ಕ ಚಿಕ್ಕ ಮರಿಗಳು ಶಬ್ದ ಮಾಡುತ್ತಾ ಇವೆ. ಬೆಂಕಿ ಹರಡುತ್ತಾ ಹರಡುತ್ತಾ ಮರಿಗಳು ಶಬ್ದ ಮಾಡುತ್ತಾ ಇವೆ. ಸಾಧು ಸುಂದರ್ ಸಿಂಗ್ ನೋಡುತ್ತಾ ಇದ್ದಾರೆ, ಅಯ್ಯೋ, ಪಕ್ಷಿಯ ಗೂಡಿನಲ್ಲಿ ಮರಿಗಳು ಇದೆ ಅಲ್ಲವಾ, ಬೆಂಕಿ ಹತ್ತಿದರೆ ಅದು ನಾಶವಾಗುತ್ತವೆ. ಹತ್ತಿರ ಹೋಗಿ ಕಾಪಾಡೋಣ ಅಂದರೆ ಸುತ್ತಲೂ ಕೂಡ ಬೆಂಕಿ, ಹತ್ತಿರ ಹೋಗುವುದಕ್ಕೆ ಆಗದು. ಇವರು ಪರಿತಾಪದಿಂದ ಹಾಗೆ ನೋಡುತ್ತಾ ಇದ್ದರು. ದಿಢೀರೆಂದು ಎಲ್ಲಿಂದ ಬಂದಿತೋ ತಿಳಿಯದು, ತಾಯಿ ಹಕ್ಕಿ ಬಂದಿತ್ತು. ಮರಿಗಳ ಶಬ್ದವನ್ನು ಕೇಳಿ ಮರವನ್ನು ಸುತ್ತಿ ಸುತ್ತಿ ಆ ಹಕ್ಕಿ ಹಾರುತ್ತಾ ಇದೆ. ನನ್ನ ಮರಿಗಳಿಗೆ ಆಪತ್ತು, ಕಾಪಾಡಬೇಕು ಎಂಬುದಾಗಿ. ಆ ಕಾಡಿನಲ್ಲಿ ಕಾಪಾಡೋದಕ್ಕೆ ಯಾರು ಬರುವರು? ಆ ತಾಯಿ ಹಕ್ಕಿ ಮರದ ಸುತ್ತಲೂ ಹಾಗೆ ಹಾರಾಡುತ್ತಾ ಇದೆ. ಸಾಧು ಸುಂದರ್ ಸಿಂಗ್ ನೋಡುತ್ತಾ ಇದ್ದಾರೆ ಪರಿತಾಪದಿಂದ, ಅಯ್ಯೋ, ನಾನು ಕಾಪಾಡೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಬೆಂಕಿ ಆ ಗೂಡಿನ ಹತ್ತಿರ ಬರುವಂತ ಸಮಯದಲ್ಲಿ ಆ ತಾಯಿ ಪಕ್ಷಿ ಹೋಗಿ ಆ ಗೂಡಿನೊಳಗೆ ಕುಳಿತುಕೊಂಡಿತಂತೆ. ಇವರು ಆಶ್ಚರ್ಯವಾಗಿ ನೋಡುತ್ತಾ ಇದ್ದಾರೆ, ಬೆಂಕಿ ಹರಡುತ್ತಾ ಇದೆ, ತಾಯಿ ಪಕ್ಷಿ ಗೂಡಿನಲ್ಲಿ ಕೂರುತ್ತಾ ಇದೆಯಲ್ಲ ಎಂದು. ಆ ಗೂಡು ಹಾಗೆ ಬೆಂಕಿ ಹತ್ತಿ ಉರಿದು ಕೆಳಗೆ ಬಿದ್ದು ಹೋಯಿತು. ಸಾಧು ಸುಂದರ್ ಸಿಂಗ್ ಕಣ್ಣಾರೆ ನೋಡಿದರು. ಹತ್ತಿರ ಹೋಗಿ ನೋಡಿದಾಗ ಆ ತಾಯಿ ಪಕ್ಷಿ ಬೆಂಕಿಯಿಂದ ಸುಟ್ಟು ಕರಕಲಾಗಿತ್ತು. ಅದನ್ನು ಹಾಗೆ ಸ್ವಲ್ಪ ಮುಟ್ಟಿ ನೋಡಿದಾಗ ಅದರ 2 ರೆಕ್ಕೆಗಳ ಕೆಳಗಿನಿಂದ 2 ಮರಿಗಳು ಹಾಗೆ ಶಬ್ದ ಮಾಡಿಕೊಂಡು ಹೊರಗೆ ಬಂದವು. ಅವರು ನೋಡಿದರು, ಈ ತಾಯಿ ಪಕ್ಷಿ ತನ್ನ ಮರಿಗಳನ್ನು ಕಾಪಾಡಲು ತನ್ನ ಜೀವವನ್ನೇ ಕೊಟ್ಟಿತ್ತು, ತನ್ನ 2 ರೆಕ್ಕೆಗಳಲ್ಲಿ ಮರೆ ಮಾಡಿ. ಅದೇ ರೀತಿಯಾಗಿ ತಾನೇ ಯೇಸು ಕ್ರಿಸ್ತನು ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಲು ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನು. ಆ ದೇವರು ನಮ್ಮನ್ನು ರೆಕ್ಕೆಗಳಿಂದ ಮರೆ ಮಾಡಿ ಕಾಪಾಡುವಂತ ದೇವರು. ಆದ್ದರಿಂದ ನಿಮ್ಮನ್ನು ತನ್ನ ರೆಕ್ಕೆಗಳ ಮರೆಯಲ್ಲಿ ಇಟ್ಟುಕೊಂಡು ಕಾಪಾಡುವನು. ಆತನ ರೆಕ್ಕೆಗಳ ಮರೆಯಲ್ಲಿ ಬನ್ನಿರಿ. ಆತನ ರೆಕ್ಕೆಗಳ ಒಳಗೆ ನೀವು ದೂರದಲ್ಲಿ ನಿಂತರೆ ಸಿಗರೆಟ್ ಸೇದಿಕೊಂಡು, ಮದ್ಯಪಾನ ಮಾಡಿಕೊಂಡು, ಲಂಚ ತೆಗೆದುಕೊಂಡು ಲೋಕದ ವ್ಯಾಮೋಹಗಳಲ್ಲೇ ಮುಳುಗಿದ್ದರೆ ಹೇಗೆ? ಆತನು ಹೇಗೆ ನಿಮ್ಮನ್ನು ಕಾಪಾಡುವನು? ನಿಮ್ಮ ಪಾಪಗಳನ್ನು ಬಿಟ್ಟು ಮನತಿರುಗಿ ಯೇಸುವಿನ ಬಳಿಗೆ ಬಂದು, ನಿಮ್ಮ ಬಳಿಗೆ ನಾನು ಬರುತ್ತೇನೆ, ನಿಮ್ಮ ರೆಕ್ಕೆಗಳ ಮರೆಗೆ ನಾನು ಬರುತ್ತೇನೆಂಬುದಾಗಿ ಒಪ್ಪಿಸಿಕೊಡಿ. ಆತನ ರೆಕ್ಕೆಗಳ ಮರೆಯಲ್ಲಿ ತನ್ನ ನೆರಳಿನಲ್ಲಿ ಇಟ್ಟುಕೊಂಡು ನಿಮ್ಮನ್ನು ಕಾಪಾಡುವನು. ಇಂದು ಒಪ್ಪಿಸಿ ಕೊಡುವಿರಾ? ದೇವರೇ, ನಾನು ನಿಮ್ಮ ರೆಕ್ಕೆಗಳ ಕೆಳಗೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನಿಮ್ಮ ರೆಕ್ಕೆಗಳಿಂದ ಮರೆ ಮಾಡಿ ನನ್ನನ್ನು ಕಾಪಾಡುವ ದೇವರು. ಈ ಲೋಕದ ಪಾಪಗಳು, ಲೋಕದ ವ್ಯಾಮೋಹಗಳು, ಲೋಕದ ಮಾಯೆಗಳು ನನಗೆ ಬೇಡ. ಅದರಿಂದ ಅಗಲಿ ನಿಮ್ಮ ಹತ್ತಿರ ಬಂದು ಅನ್ಯೂನ್ಯತೆಗೆ ಒಪ್ಪಿಸಿಕೊಡುತ್ತೇನೆ. ನನ್ನನ್ನು ಕ್ಷಮಿಸಿ ಸ್ವೀಕರಿಸಿರಿ, ಅಪ್ಪಿಕೊಳ್ಳಿರಿ, ನನ್ನನ್ನು ಕಾಪಾಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.